ತಮ್ಮೆಲ್ಲರಿಗೂ ಸ್ವಾಗತ. ತಾವು ಬಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದೇ ಇದೆ. ದೇವಸ್ಥಾನ ಬಂಗಾರ ತಿರುಪತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ತೊಡಕೊಂಡಿದ್ವು. 3 ತಿಂಗಳ ಹಿಂದೆ ಇದನ್ನು ಬಾಲಾಲಯ ಅಂತ ಮಾಡಿ ದೇವರುಗಳನ್ನು ಕೆಳಗಡೆ, ಅಂದರೆ ಒಂದು ಅಮ್ಮನವರು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಪದ್ಮಾವತಿಯನ್ನು ಮತ್ತು ಇಲ್ಲಿ ಸ್ವಾಮಿಗಳ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿಯನ್ನು ಕೆಳಗಡೆ ತಗೊಂಡು ಬಂದು ಇಲ್ಲಿ ಒಂದೇ ಜಾಗದಲ್ಲಿ ಇಟ್ಟು ಪೂಜೆಗಳನ್ನು ಇಷ್ಟು 3 ತಿಂಗಳನ್ನು ನಾವು ನಡೆಸ್ತಾ ಇದ್ವು. ಇದು ಸ್ವಲ್ಪ ಶಿಥಿಲವಾಗಿದ್ದ ಒಂದು ಕಟ್ಟಡ ಮತ್ತು ನಾನಾ ಕಾರ್ಯಗಳು ಭಾಳ ಇತ್ತು. ಆ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಅದನ್ನು ಮಾಡಬೇಕಾಗಿ ಬಂತು. ಶಾಸ್ತ್ರೋಕ್ತವಾಗಿ ನಾವು ಅದನ್ನು ತಗೊಂಡು ಕೆಳಗಡೆ ಇಟ್ಕೊಂಡು 3 ತಿಂಗಳಿಂದ ಮಾಡ್ತಾಯಿದ್ವು. ಈಗ ಆಗಮ ಪಂಡಿತರ ಒಂದು ಸಲಹೆ ಮೇರೆಗೆ ಈ 29, 30, 31 ಈ ದಿನದಲ್ಲಿ ಈ ದೇವರನ್ನು ವಾಪಸ್ ತೆಗೆದುಕೊಂಡು ಹೋಗಿ ಅಲ್ಲಿ ವಾಪಸ್ಸು ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಇದನ್ನು ನಾವು ಮಹಾಕುಂಭಾಭಿಷೇಕ ಅಂತ ಕರಿತೀವಿ. ಈ ಮಹಾಕುಂಭಾಭಿಷೇಕ 3 ದಿವಸ ನಡೆಯುತ್ತೆ. ಅಂದರೆ ಪ್ರಾರಂಭದಲ್ಲಿ 29ನೇ ತಾರೀಕು ಪ್ರಾರಂಭ ಆಗುತ್ತೆ ಸಂಜೆ. ಅದು ಒಳಗಿನ ಪೂಜೆಗಳು ಅದು ಇದು ನಡೆಯುತ್ತೆ. 29 ಆದ ನಂತರ 30ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಪೂಜೆ ನಡೆಯುತ್ತೆ ಮತ್ತು ಸಂಜೆನೂ ಇರುತ್ತೆ ಪೂಜೆ. ಮತ್ತು ಮಾರನೇ ದಿವಸ ಕೊನೆಯ ದಿವಸ ಅದು ಪೂರ್ಣಾಹುತಿ ಮತ್ತು ಆ ದಿವಸ ನಾವು ದೇವರನ್ನು ಆಮೇಲೆ ತೊಗೊಂಡೋಗಿ ಇರುವಂಥ ಕ್ರಿಯೆ ಇರುತ್ತೆ. ಅದೊಂದು ಪ್ರೊಸೀಜರನ್ನು ಫಾಲೋ ಮಾಡ್ತಾಯಿದ್ವಿ. 31ನೇ ತಾರೀಕು ಮುಖ್ಯವಾಗಿ ಇರ್ತಕ್ಕಂಥದ್ದು. ಆ ದಿವಸ ಎಲ್ರಿಗೂ ಪಬ್ಲಿಕ್ಕು ಬರೋದಕ್ಕೆ ನನ್ನ ಆಹ್ವಾನಿಸ್ತಾ ಇದ್ದೀನಿ. ಪಬ್ಲಿಕ್ಕು ಎಲ್ಲರೂ ಬರ್ಬೋದು. ಭಕ್ತಾದಿಗಳು ಬಂದು ತಮ್ಮ ಒಂದು ಪ್ರೀತಿ ಮತ್ತು ದೇವರಲ್ಲಿ ಭಕ್ತಿಯನ್ನು ಅರ್ಪಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. 11 ಗಂಟೆಗೆ ಈ 31ನೇ ತಾರೀಕು 11 ಗಂಟೆಗೆ ಆ ಪ್ರೋಗ್ರಾಮ್ ಇರುತ್ತೆ. ಇದು ಸುಮಾರು 19ನೇ ಶತಮಾನದಲ್ಲಿ, ಅಂದರೆ 1900ರಲ್ಲಿ ಪ್ರಾರಂಭ ಒಂದು ಸರ್ತಿ ಜೀರ್ಣೋದ್ಧಾರ ಆಗಿತ್ತು. ಅದಾದ ನಂತರ 1963ರಲ್ಲಿ ಮತ್ತೊಂದು ಸರ್ತಿ ಅದು ಮುಖ್ಯವಾಗಿ ಆದಂಥ ಜೀರ್ಣೋದ್ಧಾರ. ಅಂದರೆ ಸುಮಾರಷ್ಟು ಖರ್ಚುಗಳನ್ನೆಲ್ಲ ಮಾಡಿ ಆವಾಗ ಎಂ ವಿ ಕೃಷ್ಣಪ್ಪವರು ಅಂತ ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು. ಅವರು ಮತ್ತು ದೊರೆಸ್ವಾಮಿ ನಾಯ್ಡು ಅಂತ ಅವರು ಇದ್ದರು. ಅವರು ನಂತರ ಬಂದರು. ಆದರೆ ಎಂ ವಿ ಕೃಷ್ಣಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಮತ್ತು ಮುಜರಾಯಿ ಮಿನಿಸ್ಟರ್ ಆಗಿದ್ದಂಥ ಸಮಯಗಳು. ಆ ಸಮಯದಲ್ಲಿ ಸುಮಾರಷ್ಟು ಕೆಲಸಗಳನ್ನು ತಗೊಂಡು ಮುಖ್ಯವಾದ ವರ್ಕ್ಸ್ ಎಲ್ಲ ಆ ಟೈಮಲ್ಲೇ ಮಾಡಿದ್ದು. ಅದಾದ ನಂತರ 63 ಮುಗಿದ ನಂತರ ಈಗಲೇ ನಾವು ದೊಡ್ಡದಾಗಿ ಒಂದು ಕಾರ್ಯ ತಗೊಂಡಿರ್ತಕ್ಕಂಥದ್ದು. ಈ ಮಧ್ಯದಲ್ಲಿ 69ರಲ್ಲಿ ಈ ಗೋಪುರ ಒಳಗಡೆ ಇನ್ನೊಂದು ಗೋಪುರ ಇದೆ. ಈ ಮುಖ್ಯ ಗೋಪುರವನ್ನು ಮಾಡಿದ್ದು 63ರಲ್ಲಿ. ಈಗ ಈ 2ನೇ ಗೋಪುರವನ್ನು ಮಾಡಿದ್ದು 69. ಅದು ನಾಯ್ಡು, ದೊರೆಸ್ವಾಮಿ ನಾಯ್ಡು ಅಂತ ಅದಕ್ಕೆ ಅವರೇ ದಾನಿಗಳು ಅವರೇ ಮಾಡಿಸಿದ್ರು. ಅವ್ರ ಮಕ್ಕಳು ಸೇರಿ ಮಾಡಿಸಿದ್ದಂಥದ್ದು. ಸೊ ಈಗ ಇಷ್ಟು ವರ್ಷಗಳಾದಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 50-60 ವರ್ಷಗಳಿಂದನೂ ಮಾಡದೇ ಇರುವಂಥ ಒಂದು ಪೂಜೆ, ವಿಶೇಷವಾದ ಪೂಜೆ ಅಂತ ಹೇಳ್ಬೋದು. ದಯವಿಟ್ಟು ಆ್ಯಕ್ಚುಲಿ ಜೀರ್ಣೋದ್ಧಾರ ಅಂದರೆ ಇರೋದನ್ನೇ ಸರಿಪಡಿಸೋದು, ಏನಾದ್ರು ಕೆಟ್ಟು ಮುರಿದಿರೋದು ಇಂಥದ್ದಿದ್ರೆ ಅಂಥದ್ದನ್ನು ಸರಿಪಡಿಸೋದು. ಹೊಸದಾದಂಥ ಏನಾದರೂ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಅಥವಾ ಒಂದು ಬಿಲ್ಡಿಂಗ್ ಕಟ್ಟಿ ಮಾಡುವಂಥದ್ದು ಅಂಥವ್ರಿಗೆ ನಾವು ನಮ್ಮ ಮಂತ್ರಿಗಳನ್ನು ಕರಿತೀವಿ. ಅದಕ್ಕೊಂದು ಮಾಡ್ತಾಯಿದ್ದೀವಿ. ಹೊಸದಾಗಿ ನಮ್ಮ ಇದು ಅನ್ನದಾಸೋಹ ಒಂದು ಬಿಲ್ಡಿಂಗ್ ಒಂದು ಕಟ್ಟಿದೆ. ಅನ್ನದಾಸೋಹ ಬಿಲ್ಡಿಂಗಲ್ಲಿ ಅದನ್ನಿನ್ನೂ ಪ್ರಾರಂಭ ಮಾಡಿಲ್ಲ. ಅದು ನಂತರ ಬೇರೆ ಹೊಸ ಬಿಲ್ಡಿಂಗ್ಗಳು ಕಟ್ತಾ ಇದ್ವಿ. ಲಿಫ್ಟ್ ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಹೊಸ ಬಿಲ್ಡಿಂಗ್ಸು ಇಂಥದ್ದು ಮಾಡುವಾಗ ನಾವು ಅವನ್ನ ಕರ್ಕೋಬೇಕು ಅಂತ ಹೇಳ್ತೀವಿ. ಪ್ರೋಗ್ರಾಮ್ಗಳು ಹಾಕ್ಕೊಂಡಿದ್ವಿ. ಸುಮಾರು ಒಂದು 10 ಕೋಟಿ ಇದ್ದೂ ಹೆಚ್ಚಾಗಿ ಪ್ರೋಗ್ರಾಮ್ ಹಾಕಿದ್ವಿ. ನಮ್ಮ ಲೋಕಲ್ ಎಮ್ ಎಲ್ ಎ ಅವರು ರೂಪಾ ಶಶಿಧರ್ ನಮ್ಮವರು ಅವರೂ ಅದಕ್ಕೆ ಭಾಳ ಸಹಕರಿಸ್ತಾ ಇದ್ದಾರೆ. ಅದರಿಂದ ನಮಗೆ ಈಗ ಬಿಲ್ಡಿಂಗ್ಸು ಅದು ಹೊಸ ಒಂದು ಇವು ತೊಗೊಳ್ಲಿಕ್ಕೂ ಆಗ್ತಾಯಿದೆ. ಅದನ್ನು ತಗೊಂಡಾಗ ಅವ್ರನ್ನ ಕರೆಯುವಂಥ ಒಂದು ಪ್ರೋಗ್ರಾಮ್ ಮಾಡಿಕೊಡ್ತಾ ಇದ್ದೀವಿ. ಅದು ಇದಾಗಿದ ತಕ್ಷಣವೇ ಮಾಡ್ತೀವಿ. ಇದು ಈ ಶನಿವಾರ ಶ್ರಾವಣದಲ್ಲಿ ಭಕ್ತಾದಿಗಳ ಮೇಲೆ ಹೋಗಬೇಕು ಬರಬೇಕು ಅಂತ ಹೇಳಿದಾಗ ಅದಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಅದು ಇದು ಮಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ಬೇರೆ ಬೇರೆನೇ ಮಾಡೋಣ. ಕಾಂತಾಯ ಕಲ್ಯಾಣ ನಿಧೇನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇದು ಬಂಗಾರ ತಿರುಪತಿ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಸ್ವಯಂ ಭಕ್ತ ಸ್ವಭಾವದಿಂದ ಉದ್ಭವ ಆಗಿರ್ತಕ್ಕಂಥ ಏಕಾಂತ ಶ್ರೀನಿವಾಸ ಅಂತ. ಈ ದೇವರು 1964-65ರಲ್ಲಿ ಜೀರ್ಣೋದ್ಧಾರವನ್ನು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಆ ಜೀರ್ಣೋದ್ಧಾರವನ್ನು ಮತ್ತೆ ಒಂದು ಸುಮಾರು 50 ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥದ್ದು ಆಗಿಲ್ಲ. ಈಗ ಮತ್ತೆ ಈ ಒಂದು ಕಾರ್ಯಕ್ರಮ ವಿಮಾನ ಗೋಪುರಗಳಿಗೆ, ರಾಜಗೋಪುರಗಳಿಗೆ ಮತ್ತು ಈ ಧ್ವಜಸ್ತಂಭ ಇದೆಲ್ಲ ಚಿತ್ರವಾಗಿರ್ತಕ್ಕಂಥ ಸ್ವಲ್ಪ ಇದಾಗಿರ್ತಕ್ಕಂಥದ್ದನ್ನು ತೆಗೆದು ವರ್ಣಲೇಪನೆ ಮಾಡಿ ಹೋಗಿರ್ತಕ್ಕಂಥದ್ದನ್ನು ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಅಂತ ಮಾಡ್ತಾ ಇದ್ವಿ. ಈ ಮಹಾಕುಂಭಾಭಿಷೇಕ ಅಂತ ಹೇಳಿದ್ರೆ ಸ್ವಾಮಿಯನ್ನ ಒಂದು 3 ತಿಂಗಳ ಹಿಂದೆ ನವಜೀವ ಕಳಾಂಶ ಅನ್ನೋದು ಸ್ವಾಮಿಗಿರುತ್ತೆ. ಷೋಡಶ ಕಳಾನಿಧಿ ಅಂತ ಹೇಳ್ತೀವಿ. 16 ಕಳೆಗಳಿಂದ ಸ್ವಾಮಿ ತುಂಬಿರ್ತಾರೆ. ಆ 16 ಕಳೆಗಳನ್ನು ಒಂದು ಬಿಂಬದಲ್ಲಿ ಆತನ ಒಂದು ಅವಯವಗಳನ್ನು ಕರಿತೀವಿ. ಶಿರಸ್ಸಿಂದ ನೇತ್ರದಿಂದ ಎಲ್ಲವನ್ನೂ ಆ ಕುಂಭಕ್ಕೆ ಆವಾಹನೆ ಮಾಡ್ಕೊಳ್ತೀವಿ. ಆವಾಹನೆ ಮಾಡಿಕೊಂಡು ಸ್ವಾಮಿಯನ್ನು ಯಾವ ರೀತಿ ಇದೆಯೋ ಅದೇ ಪ್ರಾಣ ಪ್ರತಿಷ್ಠೆನ ಕುಂಭಕ್ಕೆ ಮತ್ತು ಪದ್ಮಾವತಿ ದೇವನ ಕುಂಭಕ್ಕೆ ಮಾಡಿಕೊಂಡು ಅದನ್ನು ಈ 3 ತಿಂಗಳ ಕಾಲ ಕೆಳಗಡೆ ಒಂದು ಇದಕ್ಕೆ ಶುಚಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಇಟ್ಟು ಅದನ್ನು ಸ್ವಾಮಿಗೆ ಮೇಲ್ಗಡೆ ಯಾವ ಥರ ಷೋಡಶೋಪಚಾರ ನಡೆಯುತ್ತೋ ಅದೇ ರೀತಿ ಇದನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಇವಾಗ ಮತ್ತೆ ಕುಂಭಕ್ಕೆ ಸ್ವಾಮಿಗೆ ಮೂಲ ವಿರಾಟಿಗೆ ಮತ್ತೆ ಅಭಿಷೇಕ ಮಹಾಕುಂಭಾಭಿಷೇಕ ಆಗಬೇಕಲ್ಲ, ಅದನ್ನು ಇವಾಗ ಇಟ್ಕೊಂಡಿದ್ದೀವಿ. ಇದು 3 ದಿವಸಗಳ ಒಂದು ಕಾರ್ಯಕ್ರಮ. ಮೊದಲನೇ ದಿವಸ ಸ್ವಾಮಿಗೆ ಅಂಕುರಾರ್ಪಣೆ ಅಂತ ಕರಿತೀವಿ. ಅಂಕುರಾರ್ಪಣೆ ಅಂದರೆ ಋತ್ವಿಜರು ಬಂದು ಆ ಯಾಗಶಾಲ ಪ್ರವೇಶ ಮಾಡ್ತಾರೆ, ಅಗ್ನಿ ಪ್ರತಿಷ್ಠೆ ಆಗುತ್ತೆ. ಮತ್ತು ಸ್ವಾಮಿಗೆ ಪ್ರಧಾನವಾಗಿರ್ತಕ್ಕಂಥ ವಿಶ್ವಕ್ಸೇನ ಅಂತ ಹೇಳ್ತೀವಿ, ಸೇನಾಧಿಪತಿ ದಂಡನಾಯಕ ಅಂತ ಹೇಳ್ತೀವಿ ಇರ್ತಾರೋ ಆ ಥರ ವಿಶ್ವಕ್ಸೇನ ಅಂತ ಹೇಳ್ತೀವಿ. ವಿಶ್ವಕ್ಸೇನ ಅಂದರೆ ಶ್ರೀ ಮಹಾವಿಷ್ಣುವಿಗೆ ದಂಡನಾಯಕ. ಆ ಮಹಾವಿಷ್ಣು ಆತನಿಗೆ ಹೇಳ್ತಾನೆ, ನನ್ನ ಎಲ್ಲ ಕಾರ್ಯಗಳನ್ನು ನೀನು ಮುಂದೆ ನಿಂತು ನೆರವೇರಿಸ್ತಕ್ಕದ್ದು ಅಂತ ವಿಶ್ವಕ್ಸೇನ ಹೇಳ್ತಾರೆ. ಅದನ್ನು ಅವರು ಕೈಗೊಂಡು ನೆರವೇರಿಸ್ತಕ್ಕಂಥ ಒಂದು ಇದು ಮಾಡ್ತಾರೆ. ಗರುಡನಿಗೆ ಹೇಳ್ತಾರೆ, ಎಲ್ಲ ದೇವತೆಗಳನ್ನು ನೀನು ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ನಿರ್ವಿಘ್ನವಾಗಿ ನೆರವೇರಿಸಬೇಕು ಅಂತ ಗರುಡನಿಗೆ ಹೇಳ್ತಾನೆ. ಆ ಗರುಡ ಎಲ್ಲ ದೇವತೆಗಳನ್ನು ಕರ್ಕೊಂಡು ಬರೋ ಒಂದು ಜವಾಬ್ದಾರಿ ಗರುಡನಿಗೆ ಹೇಳ್ತಾನೆ. ಮತ್ತು ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀವಿ. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ. ಈ ದೇವಾಲಯಕ್ಕೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅಷ್ಟ ದಿಕ್ಪಾಲಕರು ಅಂತ ಇರುತ್ತೆ. ಅವರು ಆತನ ಒಂದು ಇದರಲ್ಲಿರ್ತಾರೆ. ಅವರಿಗೆ ಯಾವುದೇ ಒಂದು ಅಡಚಣೆಯಾಗಿ ಈ ಒಂದು ಆಲಯವನ್ನು ಅಷ್ಟು ದಿಕ್ಕುಗಳಿಂದ ಕಾಪಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಡ್ತಾರೆ. ಈ ಥರ ಇರೋದ್ರಿಂದ ಋತ್ವಿಜರು ಅಂತ ಹೇಳ್ತೀವಿ. ಆಗಿನ ಕಾಲದಲ್ಲಿ ಮಹರ್ಷಿಗಳು ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆಗಮ ಶಾಸ್ತ್ರ ಪ್ರಕಾರವಾಗಿ ಶಾಸ್ತ್ರಗಳಲ್ಲಿ ವೈಖಾನಿಕ ಭಗವತ್ಶಾಸ್ತ್ರ ಪ್ರಕಾರವಾಗಿ ನಡೀತಾರೆ. ಆ ರೀತಿಯಲ್ಲಿ ಏನು ಹೇಳಿದೆಯೋ ಅದೇ ರೀತಿಯಾಗಿ ಕುಂಭಕ್ಕೆ ಏನೇನು ಆವಾಹನೆ ಮಾಡಬೇಕು ಆ ಷೋಡಶ ಕಲಾನಿಧಿಗೆ ಅದು ಯಾಗದ ಮುಖಾಂತರನೇ ಆಗಬೇಕು. ಯಾಗದ ಮುಖಾಂತರ ಆಗಬೇಕು. ಅದು ಪಂಚಾಗ್ನಿ ನಯನ ಅಂತ ಹೇಳ್ತೀವಿ. ಪಂಚಾಗ್ನಿಗಳು ಮತ್ತು ದೊಡ್ಡದೊಂದು ಸಭ್ಯಾಗ್ನಿ ಅಂತ ಹೇಳ್ತೀವಿ, ಪೌಂಡರೀಕ ಅಂತ ಹೇಳ್ತೀವಿ. ಈ ಯಾಗಗಳನ್ನೆಲ್ಲ ಮಾಡಿ ಆ ಯಾಗದಲ್ಲಿ ಕೊಡ್ತಕ್ಕಂಥ ಹವಿರ್ಭಾಗ ಅಂತ ನಾವು ತುಪ್ಪ ಕೊಡ್ತೀವಲ್ಲ, ನಾವು ಹಣ್ಣು ಹಂಪಲು ಆಹಾರ ನಾವು ಸೇವನೆ ಮಾಡ್ತೀವಿ. ಬಟ್ ಆದರೆ ದೇವರಿಗೆ ಮಾತ್ರ ತುಪ್ಪದಿಂದಾನೇ ಆಹಾರ ಹೋಗುತ್ತೆ. ಅದು ಆ ತುಪ್ಪದಿಂದ ನಾವು ಸ್ವಾಹಾಕಾರ ಹೇಳಿದ್ರೆ ಅಗ್ನಿ, ಅದಕ್ಕೆ ಎಲ್ಲ ದೇವತೆಗಳಲ್ಲಿ ಚಿಕ್ಕನಾಗಿರ್ತಕ್ಕಂಥವನು ಅಗ್ನಿ. ಅಗ್ನಿ ಮುಖಾಂತರ ದೇವತೆಗಳಿಗೆ ಹೋಗುತ್ತೆ. ನಾವು ಇಂದ್ರಾಯ ಸ್ವಾಹ ಅಂದರೆ ಅಗ್ನಿ ಆ ಇಂದ್ರನಿಗೆ ಸಮರ್ಪಣೆ ಮಾಡ್ತಾನೆ ಅಂತ. ಈ ಥರ ಪ್ರತಿಯೊಂದು ದೇವರಿಗೆ ಹೇಳಿದ ತಕ್ಷಣ ಅಗ್ನಿ ಅನ್ನೋದು ಆತನಿಗೆ ಸೇರಿಸ್ತಾನೆ. ಇದು ಆ ದೇವತೆಗಳಿಗೆಲ್ಲ ನಾವು ಕೊಡ್ತಕ್ಕಂಥ ಆಹಾರ. ಮತ್ತು ದಿಕ್ಪಾಲಕರಿಗೆ ಬಲಿ ಅಂತ ಹೇಳ್ತೀವಿ. ಬಲಿ ಅಂತ ಹೇಳಿದ್ರೆ ಅನ್ನವನ್ನು ಬೇಯಿಸಿಬಿಟ್ಟು ಅದಕ್ಕೆ ಅರಿಶಿನ ಇದೆಲ್ಲ ಮಾಡಿ ಅಷ್ಟ ದಿಕ್ಪಾಲಕರಿಗೆ 3 ಹೊತ್ತು ಇದನ್ನು ಹಾಕಿನ ಅಲ್ಲಿ ಉತ್ಸವ ವಿಗ್ರಹ ಇದೆಯಲ್ಲ ಅದನ್ನು ನಿಲ್ಲಿಸಿಬಿಟ್ಟು ಮತ್ತು ಆ ಕುಂಭಕ್ಕೆ ಏನೇನು ಷೋಡಶೋಪಚಾರಗಳನ್ನು ನಡೆದು ಇದಕ್ಕೆ ಮೊದಲನೇ ದಿವಸ ಮಂಗಳ ಪ್ರಾರ್ಥನೆ ಅಂತ ಹೇಳ್ತೀವಿ. ಮಂಗಳಕರವಾಗಿರ್ತಕ್ಕಂಥ ವಾದ್ಯದಿಂದ ಯಾಗಶಾಲೆಗೆ ಪ್ರವೇಶ ಮಾಡ್ತೀವಿ. ಅದಾದ ಮೇಲೆ ಮಂಗಳ ದ್ರವ್ಯ ಸಮೇತ ಆಲಯ ಪ್ರದಕ್ಷಿಣೆ
ಆಲಯ ಪ್ರದಕ್ಷಿಣೆ ಮಾಡಿಕೊಂಡು ದೇವತಾ ಪ್ರಾರ್ಥನೆ ಮಾಡಿ ವಿಶ್ವಕ್ಸೇನರಿಗೆ ಆರಾಧನೆ ಮಾಡಿ ಸ್ವಸ್ಥ ಪುಣ್ಯಾಹ ವಾಚನ ಅಂದರೆ ಸ್ಥಳ ಶುದ್ಧಿ ನಾವು ಓಡಾಡ್ತೀವಿ, ಕಾಲಲ್ಲಿ ಏನೋ ತುಳಿದಿರ್ತೀವಿ, ಏನೋ ಒಂದು ಆಗಿರುತ್ತೆ, ಅದನ್ನು ಸ್ಥಳ ಶುದ್ಧಿ ಅಂತ ಅದನ್ನು ಮಾಡಿ ಋತ್ವಿಕ್ ವರ್ಣ ಆಚಾರ್ಯರಿಗೆ ಋತ್ವಿಕ್ ವರ್ಣ ಅಂತ ಕರಿತೀವಿ. ಋತ್ವಿಕ್ ವರ್ಣರಿಗೆ ಮಾಡಿ ಅವಕಾಶನ ಯಜ್ಞಕುಂಡೇಶು ಅಂದರೆ ಅಗ್ನಿದೇವರನ್ನ ನಾವೊಂದು ಸಹ ಮರ್ಯಾದೆಯಿಂದ ಅಗ್ನಿದೇವರನ್ನ ಕರ್ಕೊಂಡು ಬಂದು ಹೋಮಕುಂಡಕ್ಕೆ ಇದು ಮಾಡ್ತೀವಿ. ಆ ಒಂದು ಹೋಮಕುಂಡದಲ್ಲಿ ಅಗ್ನಿನ ಇದು ಮಾಡಿಕೊಂಡು ಆ ಅಗ್ನಿಯನ್ನ ಮತ್ತೆ ಎಲ್ಲ ಕುಂಡಗಳನ್ನ ಇದು ಮಾಡಿಕೊಂಡು ಮೊದಲನೇ ದಿವಸ ಇದು ಮಾಡ್ಕೊಳ್ತೀವಿ. ಅಂಕುರಾರ್ಪಣೆ ಅಂತಂದರೆ ಈ ಒಂದು 12 ಮಣ್ಣಿನ ಮಡಿಕೆಗಳಲ್ಲಿ ನವಧಾನ್ಯಗಳನ್ನು ನೆನೆಸಿ ಹುತ್ತದ ಮಣ್ಣಿನಿಂದ ತಂದು ಅದನ್ನು ಹಾಕಿ ನವಧಾನ್ಯಗಳ ಇದು ಮಾಡಿ. ಯಾಕೆಂದರೆ ಅಸ್ಮಿನ್ ದೇಶೇ ವ್ಯಾಧಿ ಚೋರ ದುರ್ಭಿಕ್ಷ ಅನಾವೃಷ್ಟಿ ರಾಜೋಪದ್ರವ ನಿವಾರಣೆ ಅಂತ ಹೇಳ್ತೀವಿ. ಎಲ್ಲ ನಿವಾರಣೆ ಆಗಬೇಕು. ಇನ್ನೊಂದು ಏನಂದರೆ ದೇಶದಲ್ಲಿ ಸಸ್ಯಶ್ಯಾಮಲವಾಗಿರಬೇಕು, ಸಕಾಲಕ್ಕೆ ಮಳೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಮೃತ್ಸಂಗ್ರಹಣ ಅಂಕುರಾರ್ಪಣೆ ಅಂತ ಮಾಡ್ತೀವಿ. ಅದರಲ್ಲಿ ಬೆಳೆಯುತ್ತೆ, ನವಧಾನ್ಯಗಳು ಬೆಳೆಯುತ್ತಲ್ಲ, ಅದು ಯಾವ ಥರ ಬೆಳೆಯುತ್ತೆ ಅಂದರೆ ಆ ವರ್ಷ ಆ ಬೆಳೆ ಹೆಚ್ಚಾಗಿ ಬೆಳೆಯುತ್ತೆ ಅನ್ನೋದು ನಮ್ಮದೊಂದು ಪದ್ಧತಿ ಇದೆ. ಅದಕ್ಕೆ ಮೃತ್ಸಂಗ್ರಹಣ ಅಂಕುರಾರ್ಪಣೆ ಅಂತ ಕರಿತೀವಿ. ಅದನ್ನು ಮೊದಲು ಮಾಡ್ಕೊಳ್ತೀವಿ. ಆಮೇಲೆ ಯಜ್ಞಯಾಗಗಳನ್ನು ಮಾಡಿಕೊಂಡು ಆ ಮೊದಲನೇ ದಿವಸ ಪೂರ್ಣಾಹುತಿ ಮಹಾಮಂಗಳಾರತಿ ಆಗುತ್ತೆ, ಪ್ರಸಾದ ವಿನಿಯೋಗ ಆಗುತ್ತೆ. ಎರಡನೇ ದಿವಸ ಅಂದರೆ 31/7/25 ಬುಧವಾರ ಎಲ್ಲ ಕುಂಡಗಳಲ್ಲಿ ಶಾಂತಿ ಹೋಮಗಳು, ಎಲ್ಲ ಹೋಮಗಳಲ್ಲಿ ಬರೀ ಸ್ವಾಮಿಯವರಿಗೆ ಏನೇನು ಹೋಮಗಳು ಇದೆಯೋ ಅದೆಲ್ಲ ಮಾಡ್ತೀವಿ. ಎಲ್ಲ ಮಾಡಿ ಅವತ್ತೊಂದು ದಿವಸ ಪೂರ್ಣಾಹುತಿ ಪ್ರಸಾದ ವಿನಿಯೋಗ ಅದೆಲ್ಲ ಇರುತ್ತೆ. ಮಧ್ಯಾಹ್ನ ಕಡೆ ದಿವಸ 31ನೇ ತಾರೀಕು ಗುರುವಾರ ಮತ್ತೆ ಬೆಳಗಿನ ಇದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಹೋಮಗುಂಡಗಳಿರುತ್ತೆ. ವಿಷ್ಣುದೇವರಿಗೆ ಹವಿಸ್ಸನ್ನು ಕೊಡ್ತಕ್ಕಂಥದ್ದು ಎಲ್ಲರಿಗೂ ಕೊಟ್ಟಾಯಿತು 2 ದಿವಸ. 3ನೇ ದಿವಸ ಶ್ರೀಮನ್ ಮಹಾವಿಷ್ಣುವಿಗೆ ಆಹಾರವಾಗಿ 108 ದಿವ್ಯ ಕಮಲಗಳು ಬರುತ್ತೆ. ಆ ಕಮಲಗಳನ್ನು ತುಪ್ಪದ ಮುಖಾಂತರ ಇದು ಮಾಡಿ ಅದನ್ನು ಇದು ಮಾಡ್ತಾರೆ. ಅದು ಶ್ರೀ ಮಹಾವಿಷ್ಣುವಿಗೆ ಆಹಾರ ಅಂತ ಹೇಳಬೇಕು. ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಇದೆಲ್ಲ ಕೊಟ್ಟು ಆ ಹೋಮಗಳನ್ನೆಲ್ಲ ಮಾಡಿ ಮತ್ತೆ ಬಿಂಬಕ್ಕೆ ಆವಾಹನೆ. ಇಲ್ಲಿ ಪೂರ್ಣಾಹುತಿ ಆದಮೇಲೆ ಸ್ವಾಮಿಯವರಿಗೆ ಮೂಲ ದೇವರಿಗೆ ಗಿಡಮೂಲಿಕೆಗಳಿಂದ ತಯಾರಿಸ್ತಕ್ಕಂಥ ಒಂದು ಇದೆಲ್ಲ ರೆಡಿ ಇರುತ್ತೆ. ಅದರಿಂದ ಸ್ವಾಮಿಗೆ ಆವಾಹನೆ ಮಾಡಿ ಅಭಿಷೇಕ ಆಗಿ ಮಹಾಭಿಷೇಕ ಅಂತ ಹೇಳ್ತೀವಿ. ಅದನ್ನೆಲ್ಲ ಮಾಡಿ ಅಮ್ಮನವ್ರಿಗೂ ಸಹ ಅದನ್ನೇ ಮಾಡಿ ಆಮೇಲೆ ರತ್ನನ್ಯಾಸ ಅಂತ ಹೇಳ್ತೀವಿ. ಕಳಶಗಳಲ್ಲಿ ರತ್ನಗಳು, ನವರತ್ನಾದಿಗಳು, ನವಧಾನ್ಯಗಳು ಎಲ್ಲ ಕಳಶಗಳಿಗೆ ಹಾಕಿ ಅದನ್ನು ಫಿಟ್ ಮಾಡಿ ಆಮೇಲೆ ದೇವರಿಗೆ ಷೋಡಶೋಪಚಾರಿ ಮಹಾಮಂಗಳಾರತಿ ಆಗುತ್ತೆ. ಇದು ಒಂದು ಶಾಸ್ತ್ರರೀತಿಯಾಗಿ ಆಗಿರ್ತಕ್ಕಂಥ ಒಂದು ಇದು. ಇದಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲರಿಂದ ತನು ಮನ ಧನ ಸಹಾಯದಿಂದ ಮಾಡಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರಿ ಈ ತಿಂಗಳು 29, 30, 31ನೇ ತಾರೀಕು ಮಹಾಸಂಪ್ರೋಷಣ ಇಟ್ಕೊಂಡಿದ್ದೀವಿ. 31ನೇ ತಾರೀಕು 11 ಗಂಟೆಗೆ ಎಲ್ಲ ಭಕ್ತಾದಿಗಳು ಬಂಗಾರದ ದೇವಸ್ಥಾನಕ್ಕೆ ಒಂದು ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಆಡಳಿತ ಮಂಡಳಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಾನು ಕೋರ್ತಾ ಇದ್ದೀನಿ.